ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಗುರುವಾರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ. ಸೊ ಸಿಂಪಲಾಗಿ ಸುಕ್ಕ ಪುರಿ ಮಾಡ್ತಾಯಿದ್ದೆ. ಸೊ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ ಅಂತಂದ್ಬಿಟ್ಟು ವಿಡಿಯೋ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಮನೆಯಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಸುಕ್ಕ ಪುರಿ ಮಾಡ್ಕೊಳ್ಳೋಣ. ಗೋಲ್ಗಪ್ಪ ಹತ್ರ ನಾವು ತಿಂದಾಗ ಕೊಡ್ತಾರಲ್ವ ಸ್ಟ್ರೀಟ್ ಸ್ಟೈಲಲ್ಲಿ, ಸೇಮ್ ಅದೇ ಥರ ಇರುತ್ತೆ. ನಾನಿಲ್ಲಿ 4 ಆಲೂಗಡ್ಡೆನ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡು ಸಿಪ್ಪೆ ತೆಗೆದು ಬೇಯಿಸ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಫಿಲ್ಲಿಂಗ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ನಮಗೆ. ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೋತೀವಲ್ವ, ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡು ಆವಾಗ ಉಪ್ಪನ್ನ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಈಗ ಕಂಪ್ಲೀಟಾಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ. ಈ ಆಲೂಗಡ್ಡೆಗೆ ಈಗ ಮಸಾಲ ಹಾಕ್ಕೊಳ್ಳೋಣ. ಏನೇನು ಅಂತಂದರೆ 1 ಸ್ಪೂನ್ ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಜೀರಿಗೆ ಪುಡಿ, ಜೊತೆಗೆ 1 ರಿಂದ 1.5 ಸ್ಪೂನ್ ಅಚ್ಚ ಖಾರದ ಪುಡಿ, ಚಿಟಿಕೆ ಅರಿಶಿನ ಅಂದರೆ ಒಂದು ಸ್ವಲ್ಪ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಇದು ಕಂಪ್ಲೀಟ್ಲಿ ಆಪ್ಷನಲ್. ಅದಾದಮೇಲೆ ಚಾಟ್ ಮಸಾಲ, ಆಮ್ಚೂರು ಪುಡಿ ಇದ್ರೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಸಣ್ಣಗೆ ಹೆಚ್ಕೊಂಡ್ರೆ ಈರುಳ್ಳಿ ಒಂದು ಸ್ವಲ್ಪ, ಕೊತ್ತಂಬರಿ ಒಂದು ಸ್ವಲ್ಪ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗ್ ತುಂಬ ಬೇಗ ರೆಡಿ ಆಗುತ್ತೆ. ಈ ಸ್ಟಫಿಂಗ್ ಗೋಲ್ಗಪ್ಪ ಆದರೂ ಮಾಡ್ಕೋಬೋದು, ದಹಿ ಪುರಿಗೆ ಮತ್ತು ಮಸಾಲೆ ಪುರಿ ಈ ಥರ ಎಲ್ಲದಕ್ಕೂ ಇದು ಕಂಪ್ಲೀಟಾಗಿ ಸೂಟ್ ಆಗುತ್ತೆ. ಸೊ 3 in 1 ಇದು. ಸ್ವಲ್ಪ ಗ್ರೀನ್ ಚಟ್ನಿ ಕೂಡ ಹಾಕ್ಕೋತಾ ಇದ್ದೀನಿ ನಾನು. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು, ಸರ್ವ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಪೂರಿ ಇದ್ದರೆ ಆಲೂಗಡ್ಡೆ ಮನೇಲಿ ಇತ್ತು ಅಂದರೆ ಇನ್ನು ಬಾಕಿ ಐಟಮ್ಸ್ ಎಲ್ಲ ಬೇಸಿಕ್ ಐಟಮ್ಸ್ ಮನೇಲೇ ಇರುತ್ತೆ. ಫಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಮಕ್ಕಳಿಗೆ ಆಮೇಲೆ ದೊಡ್ಡವ್ರಿಗೆ, ನಮ್ಗಳಿಗೆ ಮನೇಲಿ ಇರುವಾಗ ಏನಾದ್ರು ಬೋರ್ ಆಗ್ತದೆ, ಏನಾದ್ರು ತಿನ್ನಬೇಕು, ಬೇಗ ಏನಾದರೂ ಮಾಡಬೇಕು ಅಂತ ಅನ್ನುವಾಗ ಈ ಸುಕ್ಕ ಪುರಿ ತುಂಬ ಬೇಗ ಈಸಿಯಾಗುತ್ತೆ. ಸೊ ಈಗ ಪೂರಿನ ನೀಟಿಗೆ ಹೋಲ್ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ ಆಲೂಗಡ್ಡೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ ಹಾಕ್ಕೊಳೋದು. ಆಲೂಗಡ್ಡೆ ಸ್ಟಫಿಂಗು, ಈರುಳ್ಳಿ ಮತ್ತು ಇದ್ರ ಜೊತೆಗೆ ಬಟಾಣಿ ಮತ್ತು ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ ಮೇಲ್ಗಡೆಯಿಂದ ಉದುರಿಸ್ಕೊಂಡು ನಿಂಬೆಹಣ್ಣು ಹಾಕಿ ಸೇವ್ ಹಾಕಿ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರೋ ಸುಕ್ಕ ಪುರಿ ರೆಡಿ ಆಗುತ್ತೆ. ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.